ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡಿಸೈನ್ ಬಿಗ್ನರ್ಸ್ ಆದರೆ ಫಸ್ಟ್ ಸ್ಟಾರ್ಟಿಂಗ್ ನೀವು ಯಾವ ರೀತಿ ಕಲಿಬೇಕು, ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಯಾವ ಥರ ನಮಗೆ ಡಿಸೈನ್ ಡಯಾಗ್ರಾಮ್ ಹಾಕಲಿಕ್ಕೇ ಬರ್ತಾ ಇರೋದಿಲ್ಲ. ಹಾಗೆ ಫಸ್ಟ್ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ರೌಂಡ್ ಕೊಳ್ಳ, ಸ್ಕ್ವೇರ್ ಕೊಳ್ಳ ಇದೇ ಹೇಳ್ತಾ ಇರ್ತೀವಿ. ಈಗ ನಾವು ಸ್ಟಾರ್ಟಿಂಗ್ ಕ್ಲಾಸಿಗೆ ಬಂದಿರ್ತಾರಲ್ಲ, ಕಲಿಸ್ಬೇಕಾದ್ರೆ ಅವರು ಕೊಳ್ಳ ನಾವು ಯಾವ ರೀತಿ ಹೇಳ್ತು ಅಂದರೆ ಸ್ಕ್ವೇರ್ ಕೊಳ್ಳ, ರೌಂಡ್ ಕೊಳ್ಳ ಇದೇ ಹೇಳ್ತಾ ಇರ್ತೀವಿ. ಹಾಗೆ ನಿಮ್ಗೆ ಈಸಿ ಆಗಬೇಕು ಬಿಗ್ನರ್ಸ್ಗೆ ಏನೈತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ನೀವು ಯಾವ ರೀತಿ ಕಲಿಬೇಕು ಅನ್ನೋದು ಇದ್ರೊಳಗೆ ನಾನು ಡೈಗ್ರಾಮ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಡೈಗ್ರಾಮ್ ಹಾಕಿ ಈಗೇನೈತಲ್ಲ ಎಲ್ಲನೂ ನಾನು ಕೊಳ್ಳ ಇಟ್ಟು ಮಾರ್ಕ್ ಮಾಡಿ ಕಟಿಂಗನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಯಾವ ಥರ ನಾವು ಡೈಗ್ರಾಮ್ ಹಾಕಬೇಕು, ಡೈಗ್ರಾಮ್ ಹಾಕ್ಲಿಕ್ಕೇ ಬರ್ತಾ ಇರೋದಿಲ್ಲ ಬಿಗ್ನೆಸ್ ಆದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಾಗಾಗಿ ಈಸಿ ಆಗುವಂಗೆ ನಿಮಗೆ ಡೈಗ್ರಾಮ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಫಸ್ಟ್ ನೀವು ಕಲಿಬೇಕಾದಂಥ ಡಿಸೈನ್ ಯಾವುದು ಇರುತ್ತಾ ಅಂಥೇಳಿ. ಈಗ ಬನ್ನಿ, ಈಗ ಡಿಸೈನ್ ಅಂತಂದರೆ ಹಾಗೆ ಭಾಳಷ್ಟು ನಿಮಗೇನಾಗುತ್ತೆ, ಕಟಿಂಗ್ ಮಾಡಬೇಕಾದ್ರೆ ಕಸ್ಟಮರ್ ಹಿಡಿಬೇಕಾದ್ರೆ ಡಿಸೈನನ್ನು ಹೇಳ್ತಾರೆ, ನಿಮಗೆ ಡೈಗ್ರಾಮ್ ಹಾಕ್ಲಿಕ್ಕೇ ಬರ್ತಾ ಇರೋದಿಲ್ಲ. ಹಾಗೆ ಡೈಗ್ರಾಮ್ ಯಾವ ರೀತಿ ಹಾಕೋಬೇಕು ಹಾಗೆ ಈಗೆಲ್ಲನೂ ನಾನು ಕಟಿಂಗ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇವನ್ನ ಕಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ. 5 ಡಿಸೈನ ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ. ಫಸ್ಟ್ ಸ್ಟಾರ್ಟಿಂಗ್ ಸ್ಕ್ವೇರ್ ನೆಕ್ ನೋಡಿರಿ. ಸ್ಕ್ವೇರ್ ನೆಕ್ಕಿಗೆ ನಾನು ಇಲ್ಲಿ ನೋಡಿರಿ ಎಷ್ಟು ಇಟ್ಟಿದ್ದೀನಿ ಅಂತೇಳಿ, ಇಲ್ಲಿ 2.5 ಇಟ್ಟಿದ್ದೀನಿ. ಹಾಗೆ ಇಲ್ಲಿ ನೋಡಿರಿ, ಇಲ್ಲಿ 3 ಇಂಚನ್ನು ಇಟ್ಟಿದ್ದೀನಿ. ಇಲ್ಲಿ 3 ಇಂಚ್ ಇಟ್ಟಿದ್ದೀನಿ ನೋಡಿರಿ. ಇಲ್ಲಿ ಯಾಕೆ 3 ಇಂಚ್ ಇಟ್ಟಿದೆ ಅಂತಂದರೆ ಇಲ್ಲಿ 2.5 ಇಟ್ಟಿದ್ದೀನಿ. ಇಲ್ಲಿ 2.5 ಯಾಕೆ ತೊಗೊಂಡಿಲ್ಲ ಅಂತೇಳಿ ನಿಮಗೆ ತುಂಬಾ ಕನ್ಫ್ಯೂಸ್ ಆಗ್ಬೋದು. ಹಾಗೆ ನೋಡಿರಿ, ಯಾಕಪ್ಪ ಅಂತಂದರೆ ಇದು ನಾವು ಇಲ್ಲಿ 2.5 ಇಲ್ಲಿ 2.5 ತೊಗೊಂಡ್ರೆ ಅಷ್ಟು ಸರಿಯಾಗಿ ಸ್ಕ್ವೇರ್ ನೆಕ್ ಅನ್ನೋದು ಬರೋದಿಲ್ಲ. ಹಾಗಾಗಿ ಈಗ ನಾನು ನಿಮಗೆ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿರಿ. ಇದನ್ನು ಫಸ್ಟ್ ಸ್ಕ್ವೇರ್ ನೋಡಿದು ಸ್ಕ್ವೇರ್ ನೆಕ್. ಹಾಗೆ ಬೋಟ್ ನೆಕ್ ಇದನ್ನು ತುಂಬಾ ಗೊಂದಲ ಇರುತ್ತೆ ನಿಮಗೆ, ಬೋಟ್ ನೆಕ್ಕಿಂದ ಯಾವ ರೀತಿ ತೊಗೋಬೇಕಂತೇಳಿ. ಅದು ಒಂದು ನಿಮಗೆ ಡೈಗ್ರಾಮ್ ಹಾಕಿ ಯಾವ ರೀತಿ ಇರುತ್ತಾ ಎದೆ ಎದೆ ಎಳತೆಗೆ ನಾವು ಯಾವ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ. ಇದು ಸ್ಕ್ವೇರ್ ನೆಕ್. ನೆಕ್ಸ್ಟ್ ಬರೋದ ರೌಂಡ್ ನೆಕ್ ನೋಡಿ, ರೌಂಡ್ ನೆಕ್. ಹಾಗೆ ಇಲ್ಲಿ ಅದೇ ರೀತಿಯಾಗಿ ತೊಗೊಂಡಿದ್ದೀನಿ ನೋಡಿರಿ. ಇಲ್ಲಿ 2.5 ನಿಮ್ಮ ಎದೆಯ ಸುತ್ತಳತೆ ಹೇಗಿರುತ್ತಲ್ಲ ಹಾಗೆ ನೀವು ಕೊಳ್ಳ ಅಗಲ ಏನೇ ಥರ ನೆಕ್ ಬಿಡ್ತಾ ಹಾಗೆ ಶೋಲ್ಡ್ರನ್ನ ಇಡಬೇಕಾಗತ್ತಾ. ಹಾಗೆ ಜಸ್ಟ್ ನಿಮಗೆ ಏನೈತಲ್ಲ ಡಿಸೈನ್ ಯಾವ ರೀತಿ ಬರುತ್ತಾ ಅಂತೇಳಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನೋಡಿ 3 ಇಂಚನ್ನು ತೊಗೊಂಡಿದ್ದೀನಿ. ಫುಲ್ ಬ್ರಾಡ್ ಬೇಕನ್ನೋರು 3.5 ತೊಗೊಂಡ್ರೂ ನಡೆಯುತ್ತೆ. ಹಾಗಾಗಿ ನಾನು ಇಲ್ಲಿ ಏನೈತಿ ಇಲ್ಲಿ 2.5 ಇಲ್ಲಿ 3 ಇಂಚ ಅದೇ ನೆಕ್ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿರಿ. ಇದು ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ. ಬಿಗ್ನೆಸ್ ಆದರೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ರೌಂಡ್ ನೆಕ್ ಹಾಕ್ಲಿಕ್ಕೇ ಬರ್ತಾ ಇರೋದಿಲ್ಲ. ಹಾಗಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ನೋಡಿ ರೌಂಡ್ ನೆಕ್. ನೀವು ಇಲ್ಲೇನೈತಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಇಷ್ಟು ಅರ್ಧ ಇಂಚಿಗೆ ತಗೊಳ್ಳಿ. ಇದನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಹಾಗೆ ನೋಡಿ, ಇದು ರೌಂಡ್ ನೆಕ್. ಎಲ್ಲನೂ ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೆಕ್ ಎಲ್ಲನೂ ಯಾವ ರೀತಿ ಬರುತ್ತಾ ಅಂತೇಳಿ. ಇದು ರೌಂಡ್ ನೆಕ್ ನೋಡ್ರಿ. ಇದು ನೋಡ್ರಿ ರೌಂಡ್ ನೆಕ್ ಯಾವ ರೀತಿ ಬಂದಿದೆ ಅಂತೇಳಿ ಹೀಗೆ ಬರಬೇಕು ನೋಡ್ರಿ ರೌಂಡ್ ನೆಕ್. ಹಾಗೆ ಇನ್ನೂ ಒಂದು ನಿಮಗೆ ನಾನು ಹೇಳಬೇಕು, ಬಿಗ್ನರ್ಸ್ ಆದರೆ ಆಯಿತು, ಹಾಗೆ ನೀವು ಸ್ಟಿಚಿಂಗ್ ಮಾಡ್ತಾ ಇದ್ದರೆ ಈ ಕಸ್ಟಮರ್ ಕೊಟ್ಟಾಗ ಈ ಕಸ್ಟಮರ್ ಬ್ಲೌಸನ್ನು ಕೊಟ್ಟಿರ್ತಾರೆ ನಿಮ್ಗೆ ಸ್ಟಿಚ್ ಮಾಡಲಿಕ್ಕೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಇಂಟರ್ಲಾಕ್ ಮಿಷನ್ ಇರೋದಿಲ್ಲ ಮತ್ತು ಜಿಗ್ಜಾಗ್ ಮಿಷನ್ ಇರೋದಿಲ್ಲ. ಹಾಗೆ ಒಂದೇ ಮಿಷನ್ ಮೇಲೆ ಮೇಂಟೈನನ್ನು ಮಾಡ್ತಾ ಇರ್ತೀರಿ. ಹಾಗೆ ಇಲ್ಲೇನಿದೆಯಲ್ಲ, ನಾವು ರೇಷ್ಮೆ ಬ್ಲೌಸ್ ಕೊಟ್ಟಾಗ ಕಸ್ಟಮರ್ ಬ್ಲೌಸ್ ಕೊಟ್ಟಾಗ ಎಳೆ ಬಿಚ್ಚಿಸ್ತಾ ಇರುತ್ತೆ. ಹಾಗಾಗಿ ಎಳೆ ಬಿಚ್ಚಬಾರ್ದಂತಂದರೆ ಈ ರೀತಿಯನ್ನು ಕಟ್ ಮಾಡ್ಕೋಬೇಕಾಗತ್ತ ನೋಡಿ. ಇದು ಕಟ್ ವರ್ಕ್ ಥರ ಯಾವ ರೀತಿ ಬರುತ್ತಲ್ಲ ಈಗ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮಗೆ ನಾಚನ್ನು ಹೊಡ್ಕೋಬೇಕಾಗತ್ತ ನೋಡಿರಿ. ಈ ರೀತಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಈ ರೀತಿ ನಾಚನ್ನು ಹೊಡಿತಾ ಹೋಗ್ಬೇಕು ನೋಡಿರಿ. ಅದು ನಿಮಗೆ ಸೇನ್ ಮಾಡ್ತೀನಿ. ಹಾಗೆ ಬಿಗ್ನೆಸ್ ತುಂಬಾ ಏನೈತಂದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೇರ್ ಮಾಡ್ತೀನಿ. ಫ್ರಂಟ್ ಹಾಗೆ ಬ್ಯಾಕ್ ಸೈಡ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬಾ ಹೆಚ್ಚು ಕಡಿಮೆ ಬರ್ತಾ ಇದೆ ಅಂಥೇಳಿ ನಂಗೆ ಕಾಲ್ ಮಾಡಿ ಹೇಳಿದರು. ಅದಕ್ಕೆ ಒಂದು ವಿಡಿಯೋ ಮಾಡ್ತೀನಿ, ನೀವು ಏನು ತಪ್ಪು ಮಾಡ್ತೀರಿ ಅನ್ನೋದು ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಅದೇ ಮುಂದಿನ ವಿಡಿಯೋದಲ್ಲಿ ಅದನ್ನೇ ಹಾಕ್ತೀನಿ ನಾನು. ಮೇನ್ ಬಿಗ್ನೆಸ್ ಸಲುವಾಗಿ ಏನೇನು ಪ್ರಾಬ್ಲಮ್ ಆಗ್ತಾ ಇದೆಯಲ್ಲ ಅದನ್ನೇ ಹಾಕ್ತೀನಿ ನೋಡಿರಿ. ಹಾಗೆ ನೋಡಿ, ಈ ರೀತಿ ನೀವು ನಾಚನ್ನು
ಹೊಡಿತಾ ಹೋಗ್ಬೇಕು ನೋಡಿರಿ. ಇದು ಈ ರೀತಿ ನೀವು ಮಾಡೋದ್ರಿಂದ ಇದು ಎಳೆ ಬಿಚ್ಕೊಳ್ಳೋದಿಲ್ಲ ನೋಡಿರಿ. ನೀವು ಮಿಷನಲ್ಲಿ ನೀವು ಇಂಟರ್ಲಾಕ್ ಇಲ್ಲ ಅಂತಂದರೆ ಈ ರೀತಿ ನೀವು ಸೈಡ್ ಇಲ್ಲ ಏನು ಸೈಡ್ ಕೊಟ್ಟೆನಲ್ಲ ಸೈಡ್ ಈ ರೀತಿಯಾಗಿ ಮಾಡಬೇಕಾಗತ್ತೆ. ಇದು ಮಾಡಿದ್ದಿತ್ತು ಹಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ, ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣುತ್ತೆ, ಹಾಗೆ ಎಳೆ ಬಿಚ್ಕೋದಿಲ್ಲ. ಈಗ ರೇಷ್ಮೆ ಬ್ಲೌಸ್ ಕೊಟ್ಟಿರ್ತಾರೆ, ಸಿಲ್ಕ್ ಬ್ಲೌಸ್ ಕೊಟ್ಟಿರ್ತಾರೆ, ಹಾಗಾಗಿ ಬಿಚ್ತಾ ಇರುತ್ತೆ. ಹಾಗಾಗಿ ಬಿಚ್ಚಬಾರ್ದು ಅಂತಂದರೆ ಈ ರೀತಿ ನೀವು ಇದು ಮಾಡ್ಕೋಬೇಕಾಗತ್ತಾ, ನಾಚನ್ನು ಮಾಡ್ಕೋಬೇಕಾಗತ್ತ ನೋಡಿರಿ. ಈ ರೀತಿ ಕರೆಕ್ಟಾಗಿ ಹಾಗೆ ಈ ರೀತಿ ಮಾಡ್ಕೋಬೇಕಾಗತ್ತಾ ನೀವು. ಹಾಗೆ ನೋಡಿರಿ ಈ ರೀತಿ ಮಾಡ್ಕೊಂಡ್ರೆ ಇಲ್ಲಿ ನೋಡಿರಿ ಸೈಡ್ ಈ ರೀತಿ ಮಾಡ್ಕೋಬೇಕಾಗತ್ತಾ. ಬಿಗಿನರ್ಸ್ ಆದರೆ ಅಂದರೆ ಇನ್ಕಮ್ ಹಾಕಿ ನಿಮ್ಗೆ ಹಾಕೋಕೆ ಆಗಂಗಿಲ್ಲ, 2 ಮಿಷನ್ 3 ಮಿಷನ್ ಹಾಕಲಿಕ್ಕೆ ಆಗೋದಿಲ್ಲಲ್ಲ. ಅದಕ್ಕಾಗಿ ಫಿನಿಶಿಂಗ್ ಅನ್ನೋದು ಕರೆಕ್ಟಾಗಿ ಬಂತಂದರೆ ಕಸ್ಟಮರ್ ಜಾಸ್ತಿ ಬಂದೇ ಬರ್ತಾರೆ. ಸೊ ಫ್ರೆಂಡ್ಸ, ಇದು ಒಂದು ನೆಕ್ ನಿಮ್ಗೆ ಹೇಳ್ತೀನಿ ನೋಡಿರಿ. ಇದು ಹ್ವಿ ನೆಕ್ ಯಾವ ಥರ ಬರುತ್ತಾ ಅಂತ ಹೇಳ್ತೀನಿ ನೋಡಿರಿ. ಹ್ವಿ ನೆಕ್ ಹಾಗೆ ಇದು 3 ಇಂಚನ್ನು ಇಟ್ಕೊಂಡಿದ್ದೀನಿ. ಇದು ಹ್ವಿ ನೆಕ್ ನೋಡಿರಿ. ಹ್ವಿ ನೆಕ್ಗೆ ಜಾಸ್ತಿ ನಾವು ಮೇಲ್ಗಡೆನೂ ಬ್ರಾಡ್ ತೊಗೋಬೇಕಾಗತ್ತಾ, ಇಲ್ಲಿ ತೊಗೋಬೇಕಾಗತ್ತಾ. ಅದು ಒಂದು ನಿಮ್ಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿರಿ. ಈಗ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಪನ್ ಮಾಡ್ತೀನಿ ನೋಡ್ರಿ ಇನ್ನೇನಿದಿಲ್ಲ ಇಲ್ಲಿ ಸ್ಟಿಚ್ಚಲ್ಲಿ ಹೋಗುತ್ತಾ. ಇದು ಸ್ಟಿಚ್ಚಲ್ಲಿ ಹೋದರೆ ಕರೆಕ್ಟಾಗಿ ಬರುತ್ತಾ ನೋಡ್ರಿ. ಇದು ಹ್ವಿ ನೆಕ್. ಹಾಗೆ ನೆಕ್ಸ್ಟ್ ಬರೋದ ನಿಮಗೆ ಪಂಚ್ ನೆಕ್ ನೋಡ್ರಿ. ಸ್ಟೇಟ್ ಪಂಚ್ ಒಂದು ಬರುತ್ತಾ, ಇದು ಒಂದು ತೋರಿಸ್ತೀನಿ ನಿಮ್ಗೆ. ಆಮೇಲೆ ನಿಮ್ಗೆ ಉಳಿದಿದ್ದು ಮತ್ತು ನೆಕ್ಸ್ಟ್ ನಿಮ್ಗೆ ಈಜಿಯಾಗಿ ಕಲಿಬೇಕಲ್ಲ, ಅದನ್ನು ನಿಮ್ಗೆ ಕೊಳ್ಳ ಹೇಳ್ಕೊಡ್ತೀನಿ. ಇದು ನೋಡಿರಿ, ಹಾಗೆ ಇದು ಈ ರೀತಿ ಬರುತ್ತೆ ಪಂಚ್ ನೆಕ್. ಇದು ನೀವು ಸ್ವಲ್ಪ ಹೊರಗಡೆ ತೊಗೋಬೇಕಾಗತ್ತಾ, ಇದನ್ನು ಡಿಸೈನನ್ನು ಹೊರಗಡೆ ತೊಗೋಬೇಕಾಗತ್ತಾ. ಈ ರೀತಿ ತೊಗೊಂಡು ಈ ರೀತಿ ತೊಗೋದ್ರಿಂದ ಅದು ಕರೆಕ್ಟಾಗಿ ಬರುತ್ತಾ ನೋಡಿರಿ. ಡಿಸೈನ್ ಅನ್ನೋದು ಕರೆಕ್ಟಾಗಿ, ಸೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತಾ. ಇದು ಇವು 5-10 ಡಿಸೈನ್ ನಿಮಗೆ ಬೇಸಿಕ್ 10 ಡಿಸೈನಿನೆಲ್ಲ ಕಟ್ಟಿಂಗ್ ಒಳಗೆ ನಿಮಗೆ ಮಾರ್ಕ್ ಮಾಡಿ ಇದೇ ರೀತಿಯಾಗಿ ತೋರಿಸ್ತೀನಿ. ಹಾಗೆ ಆಮೇಲೆ ನೆಕ್ಸ್ಟ್ ಬೋಟ್ ನೆಕ್ಕಿನ ಡಿಸೈನನ್ನು ತೋರಿಸ್ತೀನಿ. ಇವು ನೀವು ಪ್ರಾಕ್ಟೀಸ್ ಮೇನ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಡಿಸೈನ್ಗಳು ಈಸಿಯಾಗಿ ಬರ್ತಾವೆ ನೋಡಿರಿ. ಹಾಗೆ ನೋಡಿರಿ ಯಾವ ರೀತಿ ಬಂದಿದೆ ಅಂತೇಳಿ. ಹೀಗೆ ಬರಬೇಕು ನೋಡಿರಿ. ಹೀಗೆ ಬಂದರೆ ಪಂಚ್ ನೆಕ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಿ ಒಂದು ಸ್ಟೇಟ್ ಅನ್ನೋದು ಬರುತ್ತಾ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಫಸ್ಟ್ ಬಿಗಿನರ್ಸ್ ಕಲಿಬೇಕಾದಂಥ ಡಿಸೈನ್ಗಳು ನೋಡ್ರಿ ಇವು. ಈ ಡಿಸೈನನ್ನು ಕಲಿತ್ರಂದ್ರೆ ನೆಕ್ಸ್ಟ್ ನಿಮ್ಗೆ ಎಲ್ಲ ಡಿಸೈನ ಬರ್ತಾವ. ಹಾಗೆ ಇದು ಬದಾಮ ನೋಡ್ರಿ. ನೆಕ್ಸ್ಟ್ ನಿಮಗೆ ಗಡಿಗೆ ನೆಕ್ಕ ಹಾಗೆ ಮತ್ತು ಇನ್ನೊಂದು ಸ್ಟೇಟ್ ಪಂಚ ಅನ್ನೋದು ಹೇಳ್ಕೊಡ್ತೀನಿ. ಹಾಗೆ ನಿಮ್ಗೆ ಸ್ಟಾರ್ಟಿಂಗ್ ಇದು ಬದಾಮ್ ನಿಮ್ಗೆ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಈ ರೀತಿಯಾಗಿ ನೀವೇನು ಮಾಡಿ ಅಂತಂದರೆ ಒಂದೊಂದು ಟಿಕ್ಕಿ ಇಡ್ತಾ ನಿಮ್ಮ ಕೈಯನ್ನು ಈ ಥರ ಮೂಮೆಂಟ್ ಮಾಡ್ಕೋಬೇಕಾಗತ್ತ ನೋಡ್ರಿ. ಸ್ಟಾರ್ಟಿಂಗ್ ನೀವು ಬಿಗ್ನರ್ಸ್ ಆದರೆ ಬದಾಮನ್ನು ಸೇಫ್ ಹಾಕಲಿಕ್ಕೆ ಬರ್ತಾ ಇರೋದಿಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಇವಾಗ ಏನು ಗೊತ್ತಾ, ಜನ ಎಲ್ಲನೂ ಡಿಸೈನನ್ನು ಅಂತಿರ್ತಾರೆ, ಡಿಸೈನ್ ಜಾಸ್ತಿ ಡಿಸೈನೇ ಕೇಳ್ತಾ ಇರ್ತಾರೆ. ಬಿಗ್ನರ್ಸ್ ಆದರೆ ಇವು ಬರ್ತಾ ಇರೋದಿಲ್ಲ. ಈ ಥರ ಮಾಡ್ಕೋಬೇಕಾಗತ್ತೆ ನೋಡಿರಿ. ಇದು ಬದಾಮ, ಇದು ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಕಟ್ಟಿಂಗ್ ಮಾಡಿದಾಗ ಇದು ಯಾವ ರೀತಿ ಬರುತ್ತಾ ಅಂತೇಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಏನು ತಿಳಿತಾ ಇಲ್ಲ, ಹಾಗೆ ನಿಮಗೆ ಯಾವ ರೀತಿ ಬೇಕು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ಹಾಗೆ ಇದು ಬದಾಮ್ ನೆಕ್ ನೋಡಿರಿ. ಇದು ನಿಮಗೆ ಈಸಿಯಾಗಿ ಬರಬೇಕಂದ್ರೆ ಈ ರೀತಿಯಾಗಿ ತಕ್ಕೊಳ್ತಾ ಹೋಗ್ಬೇಕು ನೋಡಿರಿ. ಡಿಸೈನ ಬದಾಮ್ ಡಿಸೈನ ಹೀಗೆ ಬರುತ್ತಾ ನೋಡಿರಿ ಇದು. ಹಾಗೆ ನಿಮಗೆ ಇನ್ನು 5 ಡಿಸೈನ್ ಬೇಸಿಕ್ದವ್ರಿಗೆ 5 ಡಿಸೈನ್ ಯಾವ ರೀತಿ ಇನ್ನು ಕಟ್ಟಿಂಗ್ ಮಾಡ್ಕೋಬೇಕು ಅನ್ನೋದು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಬೋಟ್ ನೆಕ್ಕು ಹೇಳ್ತಾ ಹೋಗ್ತೀನಿ ನೋಡಿರಿ. ಹಾಗೆ ಪಂಚ್ ನೆಕ್ಕ, ಬದಾಮ್ ನೆಕ್ಕ, ರೌಂಡ್ ಕೊಳ್ಳ, ಸ್ಕ್ವೇರ್ ಕೊಳ್ಳ ಇವಾಗ ಕಟ್ಟಿಂಗ್ ಮಾಡಿ ನಿಮಗೆ ತೋರಿಸಿದೆಯಲ್ಲ.
ಇನ್ನು ಮುಂದೆ ಎಲ್ಲ ಡಿಸೈನ್ಗಳು ಹಾಗೆ ಯಾವ್ಯಾವ ರೀತಿ ಬರ್ತಾವೆ ಅನ್ನೋದು ವಿಡಿಯೋ ಯಾವಾಗ ಸಾಧ್ಯ ಆಗತ್ತಲ್ಲ ಅವಾಗ ನಿಮಗೆ ಮಾಡಿ ಹಾಕ್ತೀನಿ ನೋಡಿರಿ ಫ್ರೆಂಡ್ಸ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.